ಶ್ರೀಯುತ ಮೋಹನ್ ಸ್ವಾಮೀಜಿಯವರು ಸುಮಾರು ಹೋಗ. 5 ದಶಕಗಳ ಕಾಲ, ಸುಮಾರು 50 ವರ್ಷಗಳ ಕಾಲ ಈ ಪುಣ್ಯಭೂಮಿಯಲ್ಲಿ ಗುಡ್ಡಗಾಡಿನಲ್ಲಿ ಬಂದು ನೆಲೆಸಿ ಇದನ್ನು ಪುಣ್ಯಭೂಮಿಯಾಗಿ ಪರಿವರ್ತಿಸಿ ಇಲ್ಲಿಯ ಅನೇಕ ಶಕ್ತಿಗಳಿಗೆ ಆರಾಧನೆ ಮಾಡಿ ಅವುಗಳ ಶಕ್ತಿಯನ್ನು ತುಂಬಿ ಊರಿನ, ಪರ ಊರಿನ ಹಾಗೂ ಪರ ರಾಜ್ಯದ ಎಲ್ಲ ಭಕ್ತರ ಆಶಯಗಳನ್ನು ನೆರವೇರಿಸುವಲ್ಲಿ ಮೋಹನ್ ಸ್ವಾಮೀಜಿಯವರು ದುಡಿದಿದ್ದಾರೆ. ನಿಷ್ಠುರ ವ್ಯಕ್ತಿ, ನೇರ ನುಡಿಯ ನಿಷ್ಠುರ ವ್ಯಕ್ತಿ ಮೋಹನ್ಜಿಯವರು ಆಗಿದ್ದರು. ತಾನು ಏನು ಕಾರ್ಯಕ್ರಮ ಯೋಜನೆ ಮಾಡಿದ್ದಾನೆ ಅದನ್ನು ಅನುಷ್ಠಾನ ಮಾಡುವ ಒಂದು ಛಲ ಇತ್ತು. ಯಾವುದೇ ತೊಂದರೆ ಬರಲಿ, ಆರ್ಥಿಕ ಅಥವಾ ಜನರ ತೊಂದರೆ ಅಥವಾ ಏನು ಬಂದರೂ ಕಾರ್ಯಕ್ರಮದ ಯೋಜನೆ ಪ್ರಕಾರ ಅವರು ಖಂಡಿತ ಮಾಡ್ತಾಯಿದ್ದನ್ನು ಸುಮಾರು 5 ದಶಕದಿಂದಲೂ ನಾನು ನೋಡ್ತಾ ಬಂದೇನೆ. ಅನೇಕ ಎಡರು ತೊಡರುಗಳಿದ್ದರೆ ಅದನ್ನು ದಾಟಿ ತನ್ನ ಮನೆಯ ಸಂಸಾರದ ಹೊಂದಾಣಿಕೆಯೊಂದಿಗೆ ಭಕ್ತರ ಆಶಯಗಳನ್ನು ಏರ್ಪಡಿಸುವಲ್ಲಿ ಅವರ ಪಟ್ಟ ಶ್ರಮ ತುಂಬ ಇದೆ. ರವೀಂದ್ರ ಶೆಟ್ಟಿಯವರು ಆಗೊಂದು ಮಾತು ಹೇಳಿದರು, ಈ ಸ್ಥಳ ಹೇಗಿತ್ತು ಅಂತ. ಆ ಅನುಭವ ನನಗೂ ಇದೆ. ಒಂದು ಕಾಲದಲ್ಲಿ ಹೇಗಿತ್ತು, ಈಗ ಹೇಗಾಯಿತು. ಅಭಿವೃದ್ಧಿ ಅಂತ ಹೇಳೋದಿಲ್ಲ, ಶಕ್ತಿ ದೇವತೆಯಲ್ಲಿ ರೂಪುಗೊಂಡು ಆದಿಶಕ್ತಿ ಇವರ ಕೈಯಿಂದ ಈ ಎಲ್ಲ ಕೆಲಸ ಮಾಡ್ತಿರುವುದು ನಾನು ಗಮನಿಸಿದ ಒಂದು ಅಂಶ. ಮೋಹನ್ಜಿಯವರು ನೇರ ನುಡಿಯವರು. ಅವರ ಉಡುಗೆ ತೊಡುಗೆ ಅಥವಾ ಆಚಾರ ವಿಚಾರ ಅಥವಾ ಪೇಟೆಗೆ ಬರಲಿ ಅಥವಾ ಯಾವ ಕಡೆ ಹೋಗಿರಲಿ, ಒಂದು ಧರ್ಮಗುರುಗಳು ಹೇಗಿರಬೇಕು, ಸಮಾಜದಲ್ಲಿ ಆದರ್ಶವಾಗಿ ಹೇಗಿರಬೇಕು, ಅವರ ಉಡುಗೆ ತೊಡುಗೆಯಿಂದ ಮಾತಿನಿಂದ ಒಂದೇ ಥರದ ಜೀವನ ಮಾಡಿದವರು. ಅನೇಕ ಕಷ್ಟಗಳನ್ನೆಲ್ಲಿ ಎದುರಿಸಿದರು. ಯಾರು ಬಂದರೂ ಅವರ ಹತ್ರ ನಗಾಡುತ್ತಾ ಮಾತಾಡುತ್ತಾ ತನ್ನ ಸಂಸಾರದ ಹೊಣೆಯನ್ನು ಹೊತ್ತು ಇಲ್ಲಿ ಆರಾಧನಾ ಮಾಡಿದ್ದಾರೆ. ಪುನರ್ ಪ್ರತಿಷ್ಠೆ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಅನೇಕ ಎಡರು ತೊಡರು ಬಂದು ನಾವು ಮಧ್ಯದಲ್ಲಿ ಅವರನ್ನು ಕಳ್ಕೊಳ್ಬೇಕಾಯಿತು. ಅವರ ಸುಪುತ್ರರಾದ ಸುಕುಮಾರ್ ಮೋಹನ್ ಹಾಗೂ ಸಹೋದರರು ಹಾಗೂ ಮನೆಯವರೆಲ್ಲ ಸೇರಿ ಊರಿನವರು ರವೀಂದ್ರ ಶೆಟ್ಟರವರ ನೇತೃತ್ವದಲ್ಲಿ ಈ ಜೀರ್ಣೋದ್ಧಾರಗೊಂಡು ಒಂದು ಉತ್ತಮ ಪ್ರಾರ್ಥನಾ ಸ್ಥಳ ಅಥವಾ ಪೂಜಾ ಸ್ಥಳ ನಿರ್ಮಿಸಿ ಕೊಟ್ಟಿದ್ದೀರಿ. ಆದ್ದರಿಂದ ಮೋಹನ್ನವರು, ಶ್ರೀಯುತ ಮೋಹನ್ರವರು ಯಾವ ರೀತಿಯಲ್ಲಿ ನಮಗೆ ದಾರಿ ತೋರಿಸಿದ್ದಾರೆ, ಯಾವ ಥರದಲ್ಲಿ ಆದರ್ಶವಾಗಿ ಬೆಳಗಿದ್ದಾರೆ, ಯಾವುದೆಲ್ಲ ಒಳ್ಳೆಯ ಕೆಲಸವನ್ನು ಹೇಗೆ ಮಾಡ್ಬೋದೆಂಬುದು ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಕೈ ಜೋಡಿಸುವ, ಕೇವಲ ಆರಾಧನಾ ವಿಷಯ ಅಲ್ಲದೆ ಅವರು ನಾಟಕ, ಯಕ್ಷಗಾನ, ಕಲೆ, ಭಜನೆ, ಇನ್ನಿತರ ಹಿಂದೂ ಧರ್ಮಕ್ಕೆ ಪೂರಕವಾದ ಯಾವುದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅದನ್ನೆಲ್ಲ ನೆರವೇರಿಸಿದ ಏಕೈಕ ವ್ಯಕ್ತಿ ಮುಂದ್ರಡಿಯಲ್ಲಿದ್ದರೆ ಅವರು ಮೋಹನ್ರಂತ ಹೇಳಲಿಕ್ಕೆ ನನಗೆ ಹೆಮ್ಮೆನಂತೆ. ಯಾಕಂದರೆ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಜನ ಬರಲಿ ಬಿಡಲಿ ಇರಲಿ, ಆದರೆ ಆ ಸಂಸ್ಕಾರ ಇತ್ತು. ಅವರಿಗೊಂದು ಯೋಜನೆ ಇತ್ತು, ಒಂದು ಕಲಾ ಕೇಂದ್ರ ಮಾಡಬೇಕು ಅಥವಾ ಶಿಕ್ಷಣ ಕೇಂದ್ರ ಇಲ್ಲಿ ಮಾಡಬೇಕು, ಯಕ್ಷಗಾನ ಅಥವಾ ಇನ್ನಿತರ ಒಂದು ಸಾಹಿತ್ಯ ಕಲೆಗಳಿಗೆ ಮಾಡಬೇಕಿತ್ತು. ಅದು ಅನುಕೂಲದಿಂದ ಆಗಲಿಲ್ಲ. ಆದರೆ ಮುಂದೆ ಅದು ಕೂಡಿ ಬರಲಿ ಅಂತ ಹಾರೈಸಿ 5 ವರ್ಷದಿಂದ ನಮ್ಮ ಕರ್ನಾಟಕದ ಅನೇಕ ಜನರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ. ಪ್ರಥಮ ಪ್ರಶಸ್ತಿ ನನ್ನ ಸ್ನೇಹಿತರಾದ ರವೀಂದ್ರ ಶೆಟ್ಟಿಯವರಿಗೆ ಸಿಕ್ಕಿದೆ. 2-3ನೇ ಪ್ರಶಸ್ತಿ ಇವತ್ತೊಂದು ಒಬ್ಬ ಅರ್ಹ ವ್ಯಕ್ತಿಗೆ ಕೊಟ್ಟಿದ್ದೀರಿ. ತನ್ನ ಜೀವನದಲ್ಲಿಯೂ ನಾನು ಅಳವಡಿಸಿಟ್ಕೊಂಡದ್ದಿದೆ. ನಾವು ದಾನ ಮಾಡ್ತೇವೆ, ಆದರೆ ವಿದ್ಯೆ ಮತ್ತು ಆರೋಗ್ಯಕ್ಕೆ ಮಾತ್ರ ನಾವು ದಾನ ಮಾಡುವ ಗುರಿಯನ್ನು ಹೊಂದುತ್ತೇವೆ. ಯಾಕಂದರೆ ವಿದ್ಯೆ ಮತ್ತು ಆರೋಗ್ಯಕ್ಕೆ ಕೊಟ್ಟ ಏನಿದೆ ಅದು ಸಾರ್ಥಕತೆ ಆಗುತ್ತೆ. ಶ್ರೀಯುತ ಮಂದರ್ತಿಯವರು ಹೇಳಿದಾಗೆ ಆ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ ಅವನ ಮುಖದಲ್ಲಿರುವ ಅಭಾವನೆಯೇ ನಾವು ಕೊಟ್ಟ ಹಣ ನಮಗೆ ವಾಪಸ್ ಬಂದಾಗ ಆಗುತ್ತೆ. ಆದ್ದರಿಂದ ದಯವಿಟ್ಟು ಆ ವಿದ್ಯೆ ಮತ್ತು ಆರೋಗ್ಯಕ್ಕೆ ಆದಷ್ಟು ಸಹಕಾರ ಮಾಡಿ. ಮಾತೆ ಆಶೀರ್ವಾದ ಎಲ್ರಿಗಿರಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.